ಹಾಯ್ ಹಲೋ ಗೆಳೆಯರೆ, ನಾನು ನಿಮ್ಮ ಸಂದೀಪ. ಈ ವಿಡಿಯೋಲಿ ಯಾವ ಪ್ಲೇಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಜಸ್ಟ್ ವೆಯ್ಟ್ ಮಾಡಿ, ವಾಚ್ ಮಾಡಿ. ಯಾವುದು ಅಂದರೆ ಅದು ಲೇಪಾಕ್ಷಿ. ವಿಡಿಯೋ ನೋಡ್ತಾ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ದೇವನಹಳ್ಳಿ ಅನಂತಪುರ ಹೈವೇಲಿ ಸುಮಾರು 15 ಕಿಲೋಮೀಟರ್ ನಾವು ಚಲಿಸ್ತಾ ಬಂದರೆ ಲೇಪಾಕ್ಷಿ ಅನ್ನೋ ಊರು ಸಿಗುತ್ತೆ. ನೀವು ಇದೇನು ನೋಡ್ತಾ ಇದ್ದೀರಾ ಈಗ, ಇದು ದ್ವಾರಬಾಗಿಲು ಹೈವೇ ರೋಡ್ನಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಸಿಗುತ್ತೆ. ಸುಮಾರು 15-16 ಕಿಲೋಮೀಟ್ರ್ ನಾವು ಚಲಿಸ್ತಾ ಬಂದರೆ ಲೇಪಾಕ್ಷಿ ಅನ್ನೋ ಊರು ಸಿಗುತ್ತೆ. ಮತ್ತು ಅದರ ರೋಡ್ಗಳು ತುಂಬಾ ಸೊಗಸಾಗಿ ಬಿಲ್ಡ್ ಮಾಡಿದ್ದಾರೆ. ನೀವು ನೋಡ್ಬೋದು. ಆಂಧ್ರ ಪ್ರದೇಶ ರಾಜ್ಯದ ಸತ್ಯಸಾಯಿ ಜಿಲ್ಲೆಯ ಒಂದು ಚಾರಿತ್ರಿಕ ಪಟ್ಟಣ ಲೇಪಾಕ್ಷಿ. ನಿಮಗೆಲ್ಲ ಗೊತ್ತಾ ಈ ಜಾಗಕ್ಕೆ ಲೇಪಾಕ್ಷಿ ಅಂತ ಹೆಸರು ಯಾಕೆ ಬಂತು ಅಂತ? ಬನ್ನಿ ನಾನು ತಿಳಿಸ್ಕೊಡ್ತೀನಿ. ರಾವಣ ಕೋಪದಿಂದ ಒಂದು ಪಕ್ಷಿಯ ರೆಕ್ಕೆಗಳನ್ನು ಕತ್ತರಿಸಿದನಂತೆ. ಕೆಳಗೆ ಬಿದ್ದ ಆ ಪಕ್ಷಿ ಶ್ರೀರಾಮ ಆ ಮಾರ್ಗವಾಗಿ ಬರುವುದನ್ನು ಕಾದು ರಾವಣ ಸೀತೆಯನ್ನು ಕದ್ದೊಯ್ಯುವುದನ್ನು ತಿಳಿಸಿದನಂತೆ. ರಾಮನು ಅದನ್ನು ಲೇ ಪಕ್ಷಿ ಎಂದು ಕರೆದು ಅದು ಲಯದಲ್ಲಿ ಲೀನವಾಗುವಂತೆ ಮಾಡಿದನಂತೆ. ಲೇ ಪಕ್ಷಿ ಎಂದಿದ್ದೇ ಆ ಸ್ಥಳಕ್ಕೆ ಲೇಪಾಕ್ಷಿ ಎಂಬ ಹೆಸರು ಬರಲು ಕಾರಣವಾಯಿತು. ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಲೇಪಾಕ್ಷಿಯ ದೇವಸ್ಥಾನದ ಮುಂಭಾಗದ ಆವರಣವಾಗಿರುತ್ತದೆ. ದೇವಸ್ಥಾನದ ಮುಂಭಾಗ ಒಂದು ಗಾರ್ಡನ್ ಕೂಡ ನಿರ್ಮಿತವಾಗಿದೆ. ನೀವೇ ನೋಡ್ಬೋದು ಅಲ್ಲಿ ಹೂವುಗಳು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ. ದೇವಸ್ಥಾನದ ಸ್ವಲ್ಪ ಹಿಸ್ಟ್ರಿ ತಿಳ್ಕೊಳ್ಳೋಣ. ವಿಜಯನಗರ ಅರಸರ ಆಳ್ವಿಕೆಯ ಸಮಯದಲ್ಲಿ ಈ ದೇವಸ್ಥಾನವನ್ನು ಕಟ್ಟಲಾಗಿತ್ತು. ಕೃಷ್ಣದೇವರಾಯನ ತಮ್ಮ ಅಚ್ಯುತರಾಯನ ಕಾಲದಲ್ಲಿ ಪೆನುಕೊಂಡ ಪ್ರದೇಶದ ಕೋಶಾಧಿಕಾರಿಯಾಗಿದ್ದ ವಿರೂಪಣ್ಣ ಈ ದೇವಸ್ಥಾನ ಕಟ್ಟಿಸಿದರು ಅನ್ನುವ ಉಲ್ಲೇಖ ಇದೆ. ದೇವಸ್ಥಾನವು 7 ಪ್ರಕಾರಗಳಷ್ಟು ವಿಸ್ತಾರವಾಗಿದ್ದು ಈ 3 ಪ್ರಕಾರಗಳು ಮಾತ್ರ ಉಳಿದಿವೆ. ಉಳಿದಿದ್ದು ಊರು ಬೆಳೆದಂತೆ ಊರ ಒಳಗೆ ಸೇರಿ ಹೋಗಿದೆ. ದೇವಸ್ಥಾನದ ಮೊದಲ ಪ್ರಕಾರದ ಸ್ತಂಭಗಳಲ್ಲಿ ಶಿವ ಪಾರ್ವತಿಯರ ಮುಂದೆ ರಂಬೆ ನಾಟ್ಯವಾಡುವುದನ್ನು ಮತ್ತು ಅಲ್ಲಿನ ಸಭಾಸದರಾಗಿ ಮುನಿವರ್ಯರು ಹಾಗೂ ಮತ್ತಿತರರು ವೀಕ್ಷಿಸುವ ದೃಶ್ಯ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಪಾರ್ವತಿ ದೇವಿಯ ಒಂದು ಸ್ಕಲ್ಪ್ಚರ್. ಈ ಮೇಲೆ ಪೇಂಟಿಂಗ್ಸ್ ಎಲ್ಲ ಏನೆಲ್ಲ ನೋಡ್ತೀರಾ, ಇದು ಪಾರ್ವತಿ ದೇವಿದೇ ಆಗಿರುತ್ತೆ. ಈ ಸೀಲಿಂಗ್ ಎಲ್ಲನೂ ಪೇಂಟಿಂಗ್ಸ್ ಮಾಡಿರ್ತಾರೆ ನೋಡಿ, ನೀವೇ ನೋಡ್ಬೋದು. ಫಸ್ಟ್ಲಿ ಬ್ರಿಟಿಷರ್ ಒಬ್ಬರು ಬಂದು ಈ ಪಿಲ್ಲರ್ಗಳು ಏಕೆ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಚೆಕ್ ಮಾಡ್ತಾರೆ. ನೀವಿಲ್ಲಿ ನೋಡ್ಬೋದು, ಈ ಪಿಲ್ಲರ್ ಕೆಳಗಡೆ ಒಂದು ಕರ್ಚೀಫ್ ಹೋಗುವಷ್ಟು ಜಾಗ ಕೂಡ ಇದೆ. ಸುಮಾರು 2 ಇಂಚ್ ಅಷ್ಟು ಜಾಗನೇ ಇದೆ. ನೀವೇ ನೋಡಿ ಆ 2 ಇಂಚ್ ಹೇಗೆ ಕಾಣುತ್ತೆ ಅಂತ, ವಿತೌಟ್ ಎನಿ ಸಪೋರ್ಟ್. ಇಲ್ಲಿ ನೀವೇನು ನೋಡ್ತಾ ಇದ್ರೆ ಈ ಬಂಡೆಗಳ ಮೂಲಕನೇ ಇಲ್ಲಿನ ಎಲ್ಲ ಪಿಲ್ಲರ್ಗಳನ್ನ ಕೆತ್ತನೆ ಮಾಡಿರ್ತಕ್ಕಂಥದ್ದು. 2ನೇ ಪ್ರಕಾರಕ್ಕೆ ಹೋದಂತೆ ಬೃಹತ್ ಆಕಾರದ 7 ಎಡೆಯ ನಾಗನ ಮೇಲೆ ಕುಳಿತಿರುವ ಶಿವಲಿಂಗವಿದೆ. ನೀವೇ ನೋಡಿ. ಈ ಶಿವಲಿಂಗನ ಕೆತ್ತನೆಯ ಕತೆ ಏನು ಅಂತ ನಿಮ್ಗೆ ಪ್ರಧಾನ ಶಿಲ್ಪಿಗಳು ಊಟ ಮಾಡೋದಕ್ಕೆ ಅಂತ ಬರ್ತಾರೆ. ತಾಯಿ ಇನ್ನೂ ಅಡುಗೆ ಮಾಡುತ್ತಿದ್ರಂತೆ. ತನ್ನ ತಾಯಿ ಅಡುಗೆ ಮುಗಿಸುವಷ್ಟರಲ್ಲಿ ಶಿಲ್ಪಿಗಳು ಈ ನಾಗಲಿಂಗವನ್ನು ಕೆತ್ತಿದ್ರಂತೆ. ನಾಗಲಿಂಗನ ಎದುರಿನ ಕೋಣೆಯೇ ಅಡುಗೆ ಮನೆಗೆ ಆಗಿದ್ದು ಅದಕ್ಕೊಂದು ಪರದೆ ಕಟ್ಟಿ ತಾವು ನಾಗಲಿಂಗನ ಕೆತ್ತನೆಗೆ ತೊಡಗಿಸಿಕೊಂಡ್ರಂತೆ. ತಾಯಿ ಅಡುಗೆ ಮುಗಿಸ್ಕೊಂಡು ಹೊರಬಂದು ನಾಗಲಿಂಗವನ್ನು ನೋಡಿ ಆಶ್ಚರ್ಯಪಟ್ಟರು. ಅವರ ಕಣ್ಣು ತಾಗಿ ನಾಗಲಿಂಗ ಬಿರುಕು ಬಿಟ್ಟಿತ್ತಂತೆ. ಆದರೆ ಈಗ ಅದನ್ನು ಸಿಮೆಂಟಿನಿಂದ ಮುಚ್ಚಲಾಗಿದೆ. ಪಕ್ಕದಲ್ಲಿನೇ ಶ್ರೀಕಾಳಹಸ್ತಿಯಲ್ಲಿ ಜೇಡ, ಹಾವು ಮತ್ತು ಆನೆ ಹಾಗೂ ಬೇಡರ ಕಣ್ಣಪ್ಪ ಶಿವನನ್ನು ಪೂಜಿಸುವ ಚಿತ್ರಣಗಳನ್ನು ಕೆತ್ತಲಾಗಿದೆ. ನಾಗಲಿಂಗನ ಹಿಂಭಾಗದಲ್ಲಿ ದೊಡ್ಡ ಗಣಪತಿ ವಿಗ್ರಹವಿದೆ. ಮುಖ್ಯ ದೇವರು ವೀರಭದ್ರಸ್ವಾಮಿಯಾದರೂ ಮೊದಲು ಗಣಪತಿ ದರ್ಶನ ಮಾಡಬೇಕು ಎನ್ನುವುದು ಇದರ ಉದ್ದೇಶ. ನೀವು ನೋಡ್ಬೋದು ಅಪೂರ್ಣವಾದ ಶಿವ ಪಾರ್ವತಿಯರ ಕಲ್ಯಾಣ ಮಂಟಪ ಹಾಗೆ ಅರ್ಧದಲ್ಲಿ ನಿಲ್ಲಲು ಕಾರಣಗಳು ಕೂಡ ಇದ್ದಾವೆ. ಕಾರಣ ಏನು ಅಂದರೆ, ವಿರೂಪಣ್ಣನಿಗೆ ಆಗದ ವಿರೋಧಿಗಳು ಆತ ರಾಜ್ಯದ ಖಜಾನೆಯ ಹಣವನ್ನೆಲ್ಲ ಹಾಳು ಮಾಡುತ್ತಿದ್ದಾನೆ ಎಂದು ರಾಜನಿಗೆ ಹೇಳಿಕೊಟ್ಟಾಗ ರಾಜನು ವಿರೂಪಣ್ಣನ ಕಣ್ಣುಗಳನ್ನು ಕೀಳುವಂತೆ ಆಜ್ಞೆ ಮಾಡುತ್ತಾನಂತೆ. ಇದು ಗೊತ್ತಾದ ವಿರೂಪಣ್ಣ ಬೇಸರಗೊಂಡು ತನ್ನ ಕಣ್ಣನ್ನು ತಾನೇ ಕಿತ್ತು ಬಿಸಾಡುತ್ತಾನೆ. ಈಗಲೂ ಆ ಜಾಗದಲ್ಲಿ ಕೆಂಪಗೆ ರಕ್ತ ಇದ್ದು ಅದನ್ನು ನಾವು ನೋಡಬಹುದಾಗಿದೆ. 1902ನೇ ಇಸ್ವಿಲಿ ಈ ಬ್ಲಡ್ನ ಟೆಸ್ಟ್ ಕೂಡ ಮಾಡಿದ್ದಾರೆ. ಪಾರ್ವತಿ ಪರಮೇಶ್ವರರ ಕಲ್ಯಾಣ ಮಂಟಪದ ಪ್ರತಿಯೊಂದು ಸ್ತಂಭಗಳು, ಕೆತ್ತನೆಗಳು ಅದ್ಭುತವಾಗಿದೆ. ಮದುಮಕ್ಕಳಾದ ಪಾರ್ವತಿ ಪರಮೇಶ್ವರರು, ವಸಿಷ್ಠ, ವಿಶ್ವಾಮಿತ್ರ ಮುನಿಗಳ, ದತ್ತಾತ್ರೇಯ ಆದಿಯಾಗಿ ಎಲ್ಲ ದೇವತೆಗಳು, ಅಲ್ಲಿಯ ಕುಲಪುರೋಹಿತರು, ಹೀಗೆ ಪ್ರತಿಯೊಬ್ಬರು ಈ ಮದುವೆಯಲ್ಲಿ ಉಪಸ್ಥಿತರು.
ಕೆತ್ತನೆಗಳಿವೆ. ಪಾರ್ವತಿ ಪರಮೇಶ್ವರರ ಮದುವೆಗೆ ಅಷ್ಟದಿಕ್ಪಾಲಕರು ಕೂಡ ಇದ್ದರು. ಈ ಕಂಬಗಳಲ್ಲಿ ಸುಮಾರು 200ಕ್ಕೂ ಹೆಚ್ಚು ಡಿಸೈನ್ಗಳಿವೆ. ಅದೇನು ಅಂದರೆ ಆಗಿನ ಕಾಲದಲ್ಲಿ ಸೀರೆಯ ಡಿಸೈನ್ಸ್, ಈಗ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಕಂಚಿ ಸೀರೆಗಳು ಅಂತ, ಅದೇ ಇದೇ ನೋಡಿ ಅಷ್ಟದಿಕ್ಪಾಲಕರು: ಇಂದ್ರ, ಅಗ್ನಿ, ಯಮ, ನೈಋತಿ, ವರುಣ, ವಾಯು, ಕುಬೇರ, ಈಶಾನ. ಶಿಲ್ಪಿಗಳು ಮತ್ತು ಯಾತ್ರಿಗಳು ಪೂಜಿಸಲ್ಪಟ್ಟ ಈ ಆಂಜನೇಯ ಸ್ವಾಮಿ. ರಾಮಾಯಣದ ಸ್ವಲ್ಪ ರಿಯಲ್ ಸ್ಟೋರಿ ಏನು ಅಂದರೆ, ಆ ಪಕ್ಷಿ ಸಹಾಯ ಮಾಡಿದ ಕಾರಣ ಸೀತಾ ಇದಕ್ಕೆ ಆಶೀರ್ವಾದ ಮಾಡ್ತು. ಏನು ಅಂದರೆ ನೀರು ಸದಾ ಕಾಲ ಬರಲಿ ಅಂತ. 365 ದಿನ ಕೂಡ ಈ ಪಕ್ಷಿಗಳಿಗೆ ನೀರು ಸಿಗಲಿ ಅಂತ ಸೀತಾ ಮಾತೆ ಕಾಲಿಟ್ಟ ಜಾಗ. ನೀವಿದೇನು ನೋಡ್ತಾ ಇದ್ದೀರಾ, ಇದು ಧರ್ಮಶಾಲಾ. ಸುಮಾರು 680 ಪಿಲ್ಲರ್ಗಳು. ತ್ರೇತಾಯುಗದಲ್ಲಿ ಜನ ತುಂಬಾ ಉದ್ದ ಇದ್ರಂತೆ. ನೆಕ್ಸ್ಟು ದ್ವಾಪರ ಯುಗ ಸ್ವಲ್ಪ ಕುಳ್ಳಕ್ಕಾದರು, ಕಲಿಯುಗ ಇನ್ನೂ ಸ್ವಲ್ಪ ಕುಳ್ಳಾದರು, ಮತ್ತು ಫ್ಯೂಚರ್ ಇನ್ನು ಲಿಲ್ಲಿಪುಟ್ಗಳಾಗೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ. ಈ ಡೀಟೇಲ್ಸ್ ಯಾಕೆ ಹೇಳಿದೆ ಅಂದರೆ, ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲನೂ ಆಗಿನ ಕಾಲದಲ್ಲಿ ಊಟ ಮಾಡಿರ್ತಕ್ಕಂಥ ತಟ್ಟೆಗಳು. ನಾವಿದನ್ನು ಈಗ ತಾಲಿ, ವೆಜ್ ತಾಲಿ ಅಂತ ಕರಿತೀವಿ. ಅದೇನೆ ನೀವು ನೋಡ್ಬೋದು. ಈ ದೇವಸ್ಥಾನದಲ್ಲಿ ನೀವು ಸುಮಾರು 5 ಲಿಂಗಗಳನ್ನ ನೋಡ್ಬೋದು. ನೀವೀಗೇನು ನೋಡ್ತಿದ್ದೀರಾ ಇದು ತುಳಸಿ ಕಟ್ಟೆ ಯಾಕೆ ಇಷ್ಟು ದೊಡ್ಡದಾಗಿದೆ ಅಂದರೆ, ಆಗಿನ ಕಾಲದಲ್ಲಿ ಎಲ್ಲರೂ ದೊಡ್ಡದಾಗಿರೋದ ಕಾರಣ ಈ ತುಳಸಿ ಕಟ್ಟೆ ಕೂಡ ದೊಡ್ಡದಾಗಿಯೇ ಇದೆ. ನೀವೇ ನೋಡಿ. ಎಲ್ಲ ಡೀಟೇಲ್ಸ್ ತಿಳ್ಕೊಂಡು ವಿಡಿಯೋ ಮಾಡ್ಕೊತಾ ಬರ್ತಿದೆ. ಬಟ್ ಇಲ್ಲಿ ಒಂದು ಪುಟ್ಟ ಕಂದಮ್ಮ ಎಷ್ಟು ಮುದ್ದಾಗಿದೆ ನೋಡಿ. ಈ ದೇವಸ್ಥಾನದಲ್ಲಿ ಪ್ರಧಾನ ಲಿಂಗ ದೇವರು ಅಂದರೆ ಅದು ವೀರಭದ್ರ ಸ್ವಾಮಿ. 500 ವರ್ಷ ಹಳೆಯದಾಗಿದ್ದು ಇದು ಸ್ವಯಂ ಭೂಲಿಂಗ ಹೌದು. ಇದೇ ನೋಡಿ ವೀರಭದ್ರ ಸ್ವಾಮಿ ದೇವರು. ಎಲ್ಲ ದರ್ಶನ ಮುಗಿಸ್ಕೊಂಡು ಹಾಗೆ ಹೊರಗಡೆ ಬಂದ್ವಿ. ಇದೇ ನೋಡಿ ಹೊರಾಂಗಣ ನೋಟ. ಶಿವನ ದರ್ಶನ ಆದಮೇಲೆ ನಂದಿ ದರ್ಶನ ಕೂಡ ಆಗಲೇಬೇಕು ಅಲ್ವಾ. ಇದೇ ನೋಡಿ ನಂದಿ. ಲೇಪಾಕ್ಷಿ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಬೃಹದಾಕಾರದ ನಂದಿ ವಿಗ್ರಹವಿದೆ. ಇದು ಸುಮಾರು 19 ಅಡಿ ಎತ್ತರ ಮತ್ತು 27 ಅಡಿ ಉದ್ದವಿದೆ. ಇದು ಭಾರತದಲ್ಲಿ ಅತಿ ಎತ್ತರವಾದ ನಂದಿ ವಿಗ್ರಹ. 2ನೇ ನಂದಿ ವಿಗ್ರಹ ಅಂದರೆ ಅದು ತಂಜಾವೂರು, ತಮಿಳುನಾಡು. 3ನೇದು ಚಾಮುಂಡಿ ಬೆಟ್ಟ, ಮೈಸೂರು. 4ನೇದು ಬುಲ್ ಟೆಂಪಲ್, ಬ್ಯಾಂಗಳೂರು, ಬಸವನಗುಡಿ. ಶಿವ ಆಯಿತು, ನಂದಿ ಆಯಿತು. ಈಗ ಜಟಾಯು ಪಕ್ಷಿ. ಲೇಪಾಕ್ಷಿಯ ಮೇನ್ ಅಟ್ರಾಕ್ಷನ್ ಜಟಾಯು ಪಕ್ಷಿ. ಎಲ್ಲ ದರ್ಶನ ಆಯಿತು ಅನ್ಕೋತೀನಿ. ಗಾಡ್ ಬ್ಲೆಸ್ ಯು ಆಲ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.